ದಲಿತರ ಜಾಗಗಳನ್ನ ನುಂಗ್ತಾ ಇದೆ ಕಾಂಗ್ರೆಸ್ ಭವನಗಳು. ನೀತಿ ಕೇಳೋಕೆ ಹೊರಟವರ ಬಣ್ಣ ಈಗ ಬಯಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಮಾಡಿದಂತಹ ಕಾನೂನನ್ನೇ ಕಾಂಗ್ರೆಸ್ ಉಲ್ಲಂಘನೆ ಮಾಡಿದೆ. ಎಲ್ಲದಕ್ಕೂ ಪ್ರಶ್ನೆ ಕೇಳುವ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೇನಂತಾರೆ? ದಲಿತರ ಹಣ, ದಲಿತರ ಜಾಗ, ಕಾಂಗ್ರೆಸ್ನ ಡಬಲ್ ಗೇಮ್. ದಲಿತ ಜಾಗಗಳ ನುಂಗುತ್ತಿವೆ ಕಾಂಗ್ರೆಸ್ ಭವನಗಳು. ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರಂತಹ ಮಹಾನ್ ನಾಯಕರು ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಾನೇ ಇದ್ದಾರೆ. RSSಗೆ ದುಡ್ಡೆಲ್ಲಿಂದ ಬರ್ತಾ ಇದೆ, RSSನ ಆಸ್ತಿ ಮತ್ತು ಹಣಕಾಸಿನ ಲೆಕ್ಕಾಚಾರವನ್ನ ಈಗಲೇ ಬಹಿರಂಗಪಡಿಸಬೇಕು, ಈ ರೀತಿಯೆಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವಂತಹ ಅಧಿಕಾರ ಎಲ್ರಿಗೂ ಇದೆ. ಸೊ ಅವರು ಕೇಳಿದ್ದಾರೆ, ಕೇಳಲಿ. ಆದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಅವರಿಗೆ ಆಲ್ರೆಡಿ ಸಿಕ್ಕಾಗಿದೆ. ಆದ್ರೆ ಇಲ್ಲಿ ತಮಾಷೆ ವಿಷಯ ಏನು ಅಂತ ಹೇಳಿದ್ರೆ, ಈ ರೀತಿ ನೀತಿ ಪಾಠ ಹೇಳೋದಕ್ಕೆ ಹೊರಟಿರುವಂತಹ ಕಾಂಗ್ರೆಸ್ನ ನಿಜ ಬಣ್ಣ ಏನಿದೆ ಅದು ಈಗಾಗಲೇ ಬಯಲಾಗಿದೆ. ಸ್ವತಃ ಕಾಂಗ್ರೆಸ್ ಪಕ್ಷನೇ ದಲಿತರಿಗೆ, ಬಡವರಿಗೆ ಸೇರಿರುವಂತಹ ಜಾಗಗಳನ್ನ ಅಗ್ಗದ ಬೆಲೆಗೆ ಸುಲಿಗೆ ಮಾಡಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ದ ಫೈಲ್ ಎನ್ನುವಂತಹ ಸುದ್ದಿ ಸಂಸ್ಥೆ ಈ ಬಗ್ಗೆ ದೊಡ್ಡದಾಗಿ ಒಂದು ವರದಿಯನ್ನ ಮಾಡಿದೆ. ದಶಕಗಳಿಂದ ದಲಿತರನ್ನ ಕೇವಲ ಒಂದು ವೋಟ್ ಬ್ಯಾಂಕ್ ಅನ್ನಾಗಿ ಪರಿಗಣಿಸಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ದಲಿತರ ಜಾಗವನ್ನೇ ಕಬಳಿಸುವುದಕ್ಕೆ ಮುಂದಾಗಿದೆ. ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಜಾರಿಗೆ ತಂದಿರುವಂತಹ ಕಾನೂನನ್ನ ಅವರ ಕಾಂಗ್ರೆಸ್ ಪಕ್ಷವೇ ಈಗ ಉಲ್ಲಂಘನೆ ಮಾಡಿದೆ. ಒಂದ್ ಕಡೆಯಿಂದ ಈ ಕಾಂಗ್ರೆಸ್ನವರು RSSಗೆ ಹಣ ಎಲ್ಲಿಂದ ಬಂತು, ಅವರ ಹಣಕಾಸಿನ ಆಸ್ತಿಯ ಲೆಕ್ಕಾಚಾರವನ್ನೆಲ್ಲ ನೀಡಲಿ ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾ ಇದೆ. ಈ ರೀತಿ ಆರೋಪಗಳನ್ನೆಲ್ಲ ಮಾಡ್ತಾ ಇದೆ. ಇನ್ನೊಂದು ಕಡೆ ಇದೇ ಕಾಂಗ್ರೆಸ್ನವರು ಬಡವರ ಜಾಗಗಳನ್ನ, ದಲಿತರ ಜಾಗಗಳನ್ನ ಕಬಳಿಸಿಕೊಂಡು ತಮ್ಮ ಪಕ್ಷದ ಖಾಸಗಿ ಟ್ರಸ್ಟ್ಗೆ ಸಂಪತ್ತನ್ನ ನಿರ್ಮಿಸೋದಕ್ಕೆ ಮುಂದಾಗಿದೆ. ಇದೆಷ್ಟು ಸರಿ? ಈ ವಿಚಾರದಲ್ಲಿ ಕಾಂಗ್ರೆಸ್ನ ಈ ನಡೆ ಪ್ರಶ್ನಾರ್ಹ ಅಲ್ವಾ? ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಭವನ ಟ್ರಸ್ಟ್ ರಾಜ್ಯಾದ್ಯಂತ 100 ಕಚೇರಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕಾಗಿ ಇವರು ಕಣ್ಣು ಹಾಕಿರೋದು ಯಾವುದರ ಮೇಲೆ? ನಾಗರಿಕ ಮೂಲಭೂತ ಸೌಕರ್ಯಗಳಿಗಾಗಿ ಮೀಸಲಿಟ್ಟಿರುವಂತಹ ಜಾಗಗಳ ಮೇಲೆ. ಈ ಜಾಗಗಳನ್ನ ಮಂಜೂರು ಮಾಡೋದಕ್ಕಾಗಿ ಹಾಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಪ್ಲಾನಿಂಗ್ ಅಥಾರಿಟಿ ನಿಯಮ 2016ರ ನಿಯಮ 2ನ್ನೇ ಉಲ್ಲಂಘಿಸಿದೆ. ಇಲ್ಲಿ ಅಚ್ಚರಿಯ ವಿಷಯ ಏನಂತ ಹೇಳಿದ್ರೆ, ಈ ನಿಯಮಗಳನ್ನ ಜಾರಿಗೊಳಿಸಿರೋದು ಸಿದ್ದರಾಮಯ್ಯನವರೇ. ಈ ನಿಯಮಗಳ ಪ್ರಕಾರ ಸಾರ್ವಜನಿಕ ಸೌಲಭ್ಯಗಳಿಗಾಗಿ ಮೀಸಲಿಟ್ಟಿರುವಂತಹ ಜಾಗವನ್ನ ಮತ್ಯಾವುದೇ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಅವಕಾಶ ಇರೋದಿಲ್ಲ. ಆದ್ರೆ ಕಾಂಗ್ರೆಸ್ ಈಗೇನ್ ಮಾಡಿದೆ? ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಕೋಟ್ಯಾಂತರ ರೂಪಾಯಿ ರಿಯಾಯಿತಿಯಲ್ಲಿ ಪಕ್ಷಕ್ಕೆ ನಿವೇಶನಗಳನ್ನ ನೀಡಿದೆ. ಈ ಬಗ್ಗೆ ದ ಫೈಲ್ ತಮ್ಮ ವರದಿಯಲ್ಲಿ ಕೆಲವೊಂದಿಷ್ಟು ವಿವರಣೆಗಳನ್ನು ನೀಡಿದೆ. ಕೊಪ್ಪಳದಲ್ಲಿ ಸುಮಾರು 1.31 ಕೋಟಿ ರೂಪಾಯಿ ಮೌಲ್ಯದ CA ನಿವೇಶನವನ್ನ ಕೇವಲ 13.19 ಲಕ್ಷ ರೂಪಾಯಿಗಳಿಗೆ, ಅಂದರೆ ಮಾರುಕಟ್ಟೆ ಮೌಲ್ಯದ 5% ದರದಲ್ಲಿ ಮಂಜೂರು ಮಾಡಲಾಗಿದೆ. ನವಲಗುಂದದಲ್ಲಿ 38.60 ಲಕ್ಷ ರೂಪಾಯಿ ಮೌಲ್ಯದ ಜಾಗವನ್ನ ಕೇವಲ 5 ಲಕ್ಷ ರೂಪಾಯಿಗೆ ಮಂಜೂರು ಮಾಡಲಾಗಿದೆ. ತುಮಕೂರು ಮತ್ತು ಇತರ ಜಾಗಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗಗಳನ್ನ ಹರಾಜು ನಡೆಸದೆ, ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ರೂ ಕೂಡ ನಿಯಮಗಳನ್ನ ಉಲ್ಲಂಘಿಸಿ ಕಡಿಮೆ ಬೆಲೆಗೆ ಮಂಜೂರು ಮಾಡಿದೆ. ದ ಫೈಲ್ ವರದಿ ಮಾಡಿರುವಂತಹ ಇನ್ನೊಂದು ಗಂಭೀರವಾದ ವಿಚಾರ ಏನು ಅಂತ ಹೇಳಿದ್ರೆ, ದಲಿತರಿಗೆ, ಪೌರ ಕಾರ್ಮಿಕರಿಗೆ, ಹಿಂದುಳಿದ ವರ್ಗದವರಿಗಾಗಿ ಮೀಸಲಿಟ್ಟಿರುವಂತಹ ಸ್ಮಶಾನದ ಮತ್ತು ನಿವೇಶನದ ಜಾಗದ ಮೇಲೂ ಕೂಡ ಈ ಕಾಂಗ್ರೆಸ್ ಭವನ ಟ್ರಸ್ಟ್ ಕಣ್ಣು ಹಾಕಿದೆ. ಇವರು ದಲಿತರ ಹೆಸರಿನಲ್ಲಿ ರಾಜಕೀಯವನ್ನ ಮಾಡಿಕೊಂಡು ಈಗ ದಲಿತರ ಜಾಗವನ್ನೇ ಕಬಳಿಸಿದ್ದಾರೆ. ಇದೆಲ್ಲ ಏನನ್ನ ಸೂಚಿಸುತ್ತೆ? ಇದು ಕ್ಷಮಾರ್ಹನ? RSSಗೆ ದುಡ್ಡೆಲ್ಲಿಂದ ಬಂತು, RSSನ ಆಸ್ತಿ ಎಷ್ಟಿದೆ ಅಂತ RSSನ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆ ಮಾಡುವಂತಹ ಕಾಂಗ್ರೆಸ್ನವರು ಈಗ ತಮ್ಮ ಕೃತ್ಯಗಳನ್ನ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಈ ನಡೆಯ ಬಗ್ಗೆ ಜನರಿಗೆ ಅನೇಕ ಪ್ರಶ್ನೆಗಳಿವೆ. ಇದಕ್ಕೆ ನೀವು ಉತ್ತರ ಕೊಡ್ತೀರಾ? ಕಮ್ಯುನಿಟಿ ಆಸ್ತಿಯನ್ನ ಪಾರ್ಟಿ ಆಸ್ತಿಯನ್ನಾಗಿ ಪರಿವರ್ತಿಸುವಂತಹ ರಾಜಕೀಯ ಅಲ್ವಾ ಇದು? ಬೇರೆಯವರ ಹತ್ರ ಲೆಕ್ಕ ಕೇಳೋದಕ್ಕೂ ಮೊದಲು ತಮ್ಮದೇ ಖಜಾನೆಯಲ್ಲಿರುವ ಸಾರ್ವಜನಿಕರ ಹಣ ಮತ್ತು ಭೂಮಿಯ ಲೆಕ್ಕವನ್ನ ಕಾಂಗ್ರೆಸ್ ಮೊದಲು ಬಹಿರಂಗಪಡಿಸಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.